ವಿಶ್ವ ಪರಿಸರ ದಿನಾಚರಣೆ ಜೂನ್ 5. ವಿದ್ಯಾರ್ಥಿಗಳಿಗಾಗಿ 10 ಸಾಲಿನ ಪುಟ್ಟ ಭಾಷಣ. ವೇದಿಕೆಯ ಮೇಲಿರುವ ಗುರುವೃಂದದವರಿಗೆ ಮತ್ತು ನನ್ನೆಲ್ಲ ಮುದ್ದಿನ ಸ್ನೇಹಿತರಿಗೆ ಶುಭೋದಯ. ಇಂದು ಜೂನ್ 5. ನಾವೆಲ್ಲರೂ ವಿಶ್ವ ಪರಿಸರ ದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ನಮ್ಮ ಭೂಮಿ ಮತ್ತು ಪ್ರಕೃತಿಯನ್ನು ರಕ್ಷಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆಯು 1974ರಲ್ಲಿ ಈ ದಿನಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತು. ಮರಗಳನ್ನು ಕಡಿಯುವುದು, ಪ್ಲಾಸ್ಟಿಕ್ ಬಳಕೆ ಮತ್ತು ಕಾರ್ಖಾನೆಗಳ ಹೊಗೆಯಿಂದ ನಮ್ಮ ಪರಿಸರ ಇಂದು ತುಂಬ ಹಾಳಾಗುತ್ತಿದೆ. ಇದರಿಂದಾಗಿ ಸರಿಯಾಗಿ ಮಳೆಯಾಗದೆ ಜಾಗತಿಕ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗ್ ದಿನೇ ದಿನೇ ಹೆಚ್ಚಾಗುತ್ತಿದೆ. ಪ್ರಕೃತಿಯನ್ನು ನಾವು ಹೀಗೆಯೇ ನಾಶ ಮಾಡಿದರೆ ಮುಂದೊಂದು ದಿನ ನಮಗೆ ಕುಡಿಯಲು ಶುದ್ಧ ನೀರು ಮತ್ತು ಉಸಿರಾಡಲು ಒಳ್ಳೆಯ ಗಾಳಿ ಸಿಗುವುದಿಲ್ಲ. ಹಾಗಾಗಿ ಪರಿಸರ ದಿನದಂದು ನಾವು ಕೇವಲ ಭಾಷಣ ಮಾಡದೆ ಪ್ರತಿಯೊಬ್ಬರೂ ಕನಿಷ್ಠ ಒಂದೊಂದು ಗಿಡ ನೆಟ್ಟು ಬೆಳೆಸೋಣ. ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ನಮ್ಮ ಶಾಲೆ ಮತ್ತು ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ವೃಕ್ಷೋ ರಕ್ಷತಿ ರಕ್ಷಿತಃ ಅಂದರೆ ಮರಗಳನ್ನು ನಾವು ಉಳಿಸಿದರೆ ಮರಗಳು ನಮ್ಮನ್ನು ಉಳಿಸುತ್ತವೆ ಎಂಬ ಸತ್ಯವನ್ನು ನಾವೆಲ್ಲರೂ ಅರಿತುಕೊಳ್ಳೋಣ. ಹಸಿರೇ ಉಸಿರು, ಪರಿಸರದ ರಕ್ಷಣೆಯೇ ನಮ್ಮೆಲ್ಲರ ಮೊದಲ ಹೊಣೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.